ಗಿಲ್ಲಿಯವ್ರ ಬಗ್ಗೆ, ಗಿಲ್ಲಿಯವ್ರಿದ್ದಾರಲ್ಲ ಅವರೊಬ್ಬ ಕಲಾವಿದರು. ಏನಂತ ಕಲಾವಿದರು? ಕಮಿಡಿಯನ್ ಅಂದರೆ ಕಾಮಿಡಿ ಅಂತ. ಇವ್ರು ಕಾಮಿಡಿ ಅಂದರೆ ಏನು ಅರ್ಥ? ಒಬ್ಬರು ಜನತೆನ ಮನೆಯಲ್ಲಿ ಏನೋ ಬೇಜಾರಾಗಿರುತ್ತೆ, ಒಬ್ಬ ರೋಗಿ ಇರ್ತಾರೆ ಅಥವಾ ಇನ್ನೇನೋ ಅವ್ರು ಸುಸ್ತಾಗಿ ಬಂದಾಗ ಕಾಮಿಡಿ ಮಾಡಿದಾಗ ನಕ್ಬಿಟ್ಟು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಅದಕ್ಕೆ ಕಾಮಿಡಿ ಅಂತಾರೆ. ನೀವು ಪಾರ್ಕುಗಳನ್ನು ನೋಡ್ತಿರ್ಬೋದು, ಬೆಳಿಗ್ಗೆ ಎಕ್ಸಸೈಸಲ್ಲಿ ನಗ್ತಾ ಇರ್ತಾರೆ. ಯಾಕೆ ಹೇಳಿ? ಅದೊಂದು ಬ್ಯಾಕಪ್ ಸಿಗುತ್ತೆ, ಪುಷಪ್ ಸಿಗುತ್ತೆ ಅನ್ನೋದಕ್ಕೆ. ಇಲ್ಲಿ ಬಿಗ್ ಬಾಸಲ್ಲಿ ಆ ಥರ ಅಲ್ಲ. ಈಗ ಗಿಲಿನ ಬಿಟ್ಟಿರೋದೇ ಟಾರ್ಚರ್ ಮಾಡೋಕ್ಕೆ, ಹೆಣ್ಮಕ್ಳನ್ನ ಟಾರ್ಚರ್ ಮಾಡಿಕೊಂಡು ಬಾಪ ನೀನು 50 ಲಕ್ಷ ತೊಗೊಂಡೋಗು ಅಂತ ಒಂದೇನೋ ಕಮಿಟ್ಮೆಂಟಲ್ಲಿ ಬಂದಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ ನನಗೆ. ಹಾಗಾಗಿ ನಾನು ಆಮೇಲೆ ಇದರಲ್ಲಿ ಯಾವುದಕ್ಕೋಸ್ಕರ ನಾವು ಕಂಪ್ಲೇಂಟ್ ಒಮ್ಮೆ ನಮ್ಮ ಪ್ರಶ್ನೆ ಕೇಳ್ತೀವಿ. ಏನಾಗುತ್ತೆ ಅಂದರೆ, ಗಿಲ್ಲಿ ಅವರು ಹೋದ್ವಾರ ಶೋನಲ್ಲಿ ಎಪಿಸೋಡಲ್ಲಿ ಏನು ಹೇಳ್ತಾರೆ, ಇವ್ರು ಬಂದು ಸ್ನಾನ ಕೂತಿರ್ತಾರೆ ಆಲ್ರೆಡಿ. ಯಾರು? ಗಿಲ್ಲಿ ಅವರು ಮತ್ತು ಇನ್ನೊಬ್ರು ಯಾರೋ ಕಂಟೆಸ್ಟೆಂಟ್ ನಿಂತು ಕೂತಿರ್ತಾರೆ. ಆವಾಗ ರಿಷಿ ಅವ್ರು ಬರ್ತಾರೆ. ಗಿಲ್ಲಿ ನನ್ನ ಹತ್ರ ಬಟ್ಟೆನೇ ಇಲ್ಲ ಕಣೋ, ನಾನು ಸ್ನಾನ ಮಾಡಿ ಬಂದುಬಿಡ್ತೀನಿ. ಆಯಿತು ಅಂತ ಕಳಿಸ್ದವ್ರೇ ಗಿಲ್ಲಿನೇ. ಆಯಿತು ಮಾಡ್ಕೊಂಬ ಅಂತ ಕಳಿಸಿದ್ರು. ಇನ್ನೂ ಹೋಗಿ ಇನ್ನೂ 2 ಸೆಕೆಂಡ್ ಆಗಿಲ್ಲ, ಬಾ ರಿಷಿ ಬಕೆಟ್ ಕೊಡು ಅಂತ ಕೇಳ್ತಾರೆ. ಆ ಬಕೆಟ್ ಕೊಡು ಅಂತ ಕೇಳಿದ್ರೆ, ಇರೋ ನಾನು 5 ಎಣಿಸ್ತೀನಿ ಅಂತ ಇವ್ರು ಹೇಳ್ತಾರೆ. ಇಲ್ಲ ನೀನು 50 ಎಣಿಸು, ಅಷ್ಟರಲ್ಲಿ ಬರ್ತೀನಿ ಅಂತಾರೆ. ನೀವೇ ಹೇಳಿ, ಹೆಣ್ಮಕ್ಳು ಸ್ನಾನ ಮಾಡ್ಕೊಂಡು ತಕ್ಷಣ ಬರೋಕ್ಕಾಗುತ್ತಾ? ಸ್ನಾನ ಆದಮೇಲೆ ಏನೋ ಒಂದು ಸ್ನಾನ ಮಾಡ್ಕೊಂಬರ್ತಾರೆ. ಈ ಗಂಡು ಮಕ್ಕಳಾದರೆ ಒಂದು ಟವಲ್ ಸುತ್ಕೊಂಡು ಬಂದುಬಿಡ್ತಾರೆ. ಹೆಣ್ಣು ಹುಡುಗಿ ಆಗಿ ಬರೋಕ್ಕಾಗುತ್ತಾ? ಈ 50 ಎಣಿಸು ಅಂತಾರೆ. ಅದು ಬರೋ ಅಷ್ಟರೊಳಗೆ ಬೇಕಂತಾನೆ ಇದು ಮಾಡಿರೋದು ಕಾಣಿಸ್ತಾ ಇದೆ. ಅವ್ರದ್ದೆಲ್ಲ ಬಟ್ಟೆನ ತೆಗಿಯೋಕ್ಕೆ ಯಾರು ಅಧಿಕಾರ ಕೊಟ್ಟರು? ಸೂಟ್ ಕೇಸ್ ಓಪನ್ ಮಾಡ್ತಾರೆ, ಆ ಬಟ್ಟೆಗಳು, ಅದು ಪರ್ಸ್ನಲ್, ಹೆಣ್ಮಕ್ಳು ಪರ್ಸ್ನಲ್ ಬಟ್ಟೆಗಳು ಇರುತ್ತೆ, ಅದಕ್ಕೂ ಕೇರ್ ಮಾಡಿದೆ ಎಲ್ಲ ಬಟ್ಟೆಗಳು ತಂದು ಬಾತ್ರೂಮಲ್ಲಿ ಹಾಕ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ಅದಕ್ಕೆ ನಾನು ಮಹಿಳಾ ಆಯೋಗಕ್ಕೆ ಗಿಲ್ಲಿಯವ್ರ ವಿರುದ್ಧ ದೂರನ ಕೊಡ್ತಾ ಇದ್ದೀನಿ. ನಾನು ಕ್ರಮ, ಮಹಿಳಾ ಆಯೋಗದವರು ಏನು ಕ್ರಮ ತಗೋತಾರೆ? ಹೆಣ್ಮಕ್ಳಿಗೆ ಅವಮಾನ ಆಗಿರೋದಂತೂ ನಿಜ. ಅಲ್ಲಿ ಬರೀ ಗಿಲ್ಲಿಯವ್ರದ್ದು ಅಂತಲ್ಲ ಮೇಡಮ್, ಅಲ್ಲಿ ಈ ಸಲ ಬಿಗ್ ಬಾಸ್ ಶೋ ಬರೀ ಹೆಣ್ಮಕ್ಳನ್ನ ಟಾಂಟ್ ಮಾಡೋಕ್ಕೆ ಅವ್ರು ಶುರು ಮಾಡಿದಂಥ ಬಿಗ್ ಬಾಸ್ ಇದು. ನಾನು ಹೇಳೋದು, ಗಿಲ್ಲಿ ಕಾಮಿಡಿಯನ್ ಬಿಗ್ ಬಾಸ್ ಶೋ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟು ಈ ಥರ ಯಾರಾದರೂ ಕಾಮಿಡಿಯನ್ ಹಾಕ್ಕೊಂಡ್ರೆ ಅವ್ರ ಹೆಸ್ರು ಹಾಕ್ಕೊಂಡು ಬಿಗ್ ಬಾಸ್ ಶೋ ಅಂತ ಮಾಡ್ಕೊಂಡು ಕಾಮಿಡಿನೇ ಮಾಡಬೇಕು. ಇದು ಕಾಮಿಡಿನೂ ಅಲ್ಲ, ಇದು ಟಾರ್ಚರ್ ಆಗೋಯ್ತು ಎಲ್ಲ ಹೆಣ್ಮಕ್ಳಿಗೂ. ಅಶ್ವಿನಿ ಮೇಡಮ್ ಅವ್ರಿಗೆ ಸ್ಟಾರ್ಟಿಂಗಿಂದ ಅವ್ರು ಯಾರೂ ನಮ್ಗೆ ಗೊತ್ತಿಲ್ಲ, ಹೊರಗಡೆ ನಾವು ಅವ್ರು ನನಗೆ ಗೊತ್ತಿದೆ, ಪರ್ಸ್ನಲ್ ಅವ್ರಿಗೆ ಗೊತ್ತಿಲ್ಲ. ಆದರೆ ಅವ್ರು ಮಾತಾಡೋ ರೀತಿನಲ್ಲಿ ಗೊತ್ತಾಗುತ್ತೆ, ಒಂದು ಹೆಣ್ಮಕ್ಳಿಗೆ ಇದಾಗುತ್ತೆ ಅವ್ರು ಮಾತಾಡೋದು. ಅವ್ರಿಗೆ ಗೊತ್ತು, ನಾವಿದ್ದರೆ ಅವ್ರ ಥರ ಇರಬೇಕು, ಅವ್ರು ಇದ್ದರೆ ನಾವು ಅವ್ರ ಥರ ಜೋರಾಗಿ ಮಾತಾಡಬೇಕು ಅನ್ನೋದು ಕಲಿಬೋದು. ಆ ಥರ ಮೆಸೇಜ್ ಅವ್ರು ಕೊಡ್ತಾ ಇದ್ದಾರೆ. ಗಿಲ್ಲಿ ಏನು ಕೊಡ್ತಾ ಇದ್ದಾನೆ? ಯಾವ ಮೆಸೇಜ್ ಕೊಡ್ತಾ ಇದ್ದಾನೆ? ಯಾವ ಮಾನದಂಡದ ಮೇಲೆ ಇವ್ರು ಇಟ್ಕೊಂಡಿದ್ದಾರೆ? ಅದಾಗಲ್ಲ, ಬರೀ ಕುಗ್ಗಿಸ್ತಾನೆ ಬಂದರು ಅವನ್ನ ಆಮೇಲೆ ಸುದೀಪ್ ಸರ್ ಬರ್ತಾರೆ, ಪ್ರತಿ ಸಲ ಸಾರಿ ಕೇಳಿ ನಿನ್ನ ತಪ್ಪಾಯಿತು, ನಿಮ್ದು ಇದಾಯಿತು ಅದಾಯಿತು ಹಾಗೆ ಹೀಗೆ. ಅವ್ರ ಹೋಸ್ಟರು ಬಿಗ್ ಬಾಸ್ ಟೀಮ್ ಏನು ಕೊಟ್ಟಿರ್ತಾರೆ ಅದನ್ನು ಇವ್ರು ಹೇಳ್ತಾರೆ, ಹೋಗ್ತಾರೆ. ನಾನು ರಾಜ್ಯದ ಜನತೆ ಇದನ್ನು ತಿಳ್ಕೊಬೇಕು. ಅಶ್ವಿನಿ ಮೇಡಮ್ ಅಷ್ಟು ಧೈರ್ಯವಾಗಿರೋರು, ನ್ಯಾಯಪರ ಹೋರಾಟ ಮಾಡೋರು, ಹೊರಗಡೆ ಇರೋರು ಯಾಕೆ ಸುಮ್ಮನೆ ಇದ್ದಾರೆ ಹೇಳಿ? ಇಷ್ಟು ದಿವಸದ ತನಕ ಬಿಗ್ ಬಾಸ್ ಶೋಗೆ ಒಂದು ಮರ್ಯಾದೆ ಕೊಡ್ತಾ ಇದ್ದಾರೆ. ಆಮೇಲೆ ಬಿಗ್ ಬಾಸ್ ಮತ್ತು ಹೋಸ್ಟ್ ಆಗಿರೋ ಸುದೀಪ್ ಅವ್ರಿಗೊಂದು ಮರ್ಯಾದೆ ಕೊಡ್ತಾ ಇದ್ದಾರೆ ಅಷ್ಟೇ. ಇಲ್ಲಾಂದರೆ ಯಾವ ಬಿಗ್ ಬಾಸ್ ಶೋ ಅಂತ ಎದ್ದು ಆಚೆ ಬರೋ ಕೆಪಾಸಿಟಿ ಅವ್ರಿಗಿದೆ. ಆದರೆ ಅವ್ರು ಬರ್ತಾ ಇಲ್ಲ, ಯಾಕೆಂದರೆ ಅವ್ರ ಮರ್ಯಾದೆಗೋಸ್ಕರ ಸುಮ್ಮನೆ ಇದ್ದಾರೆ. ಈಗಲೂ ಅಷ್ಟೇ ಅಲ್ಲೊಂದು ಕಡೆ ಹೇಳ್ತಾನೆ ಕೂತ್ಕೊಂಡು, ನೋಡಿ ಅಲ್ಲಿ ಹಳೇ ಪಂಟ್ರು ರೌಡಿ ಇದ್ದಾರಲ್ಲ, ಅವರು ಬೇರೆ ರೌಡಿಗಳನ್ನ ರೆಡಿ ಮಾಡ್ತಾರಲ್ಲ, ಆ ಥರ ಮಾಡ್ತಾರೆ. ಅದನ್ನು ಮಾಡೋಕ್ಕೆ ಹೋಗಿಲ್ಲ ಬಿಗ್ ಬಾಸ್ಗೆ. ಇವ್ನು ಗಿಲ್ಲಿ ಹೇಳ್ತಾ ಇರೋದು, ಗಿಲ್ಲಿ ಅಂತ ಚೀಪ್ ಕಾಮಿಡಿಯನ್ ಹಾಕ್ಬಿಟ್ಟು ಅವನು ನೋಡಿ, ಜೀವನದಲ್ಲಿ ಕಾಮಿಡಿ ಇರಬೇಕು. ಅವ್ನ ಜೀವನನೇ ಕಾಮಿಡಿ. ಅವ್ನು ನಿಂತರೂ ಕಾಮಿಡಿ, ಕುಂತರೂ ಕಾಮಿಡಿ. ಅವ್ನು ಗಿಮಿಕ್ಸ್ ಏನು ಕ್ಲೀನಾಗಿ ಗೊತ್ತಾಗುತ್ತೆ ಅಂದರೆ, ಕ್ಯಾಮ್ರಾ ಎಲ್ಲೆಲ್ಲಿದೆಯೋ ಅಲ್ಲಿ ಹೋಗೋದು, ಅವ್ನು ಕಂಟೆಂಟ್ ತೊಗೊಳ್ಳೋದು, ಇನ್ನೊಬ್ರನ್ನ ಬೈಯೋದು. ಒಂದು ಸರಿಯಾಗಿ ಕೆಲಸ ಮಾಡಲ್ಲ. ಊಟದ ಟೈಮಿಗೆ ಊಟ ಮಾಡ್ತಾನೆ. ಅವ್ರಿಗೆ ಪಾಪ ಕ್ಯಾಪ್ಟನ್ ಆದವ್ರು ಬಂದು ಬಡ್ಕೊತಾ ಇದ್ರು, ಇದು ಮಾಡಲ್ಲ. ಇಂಥವನ್ನ ಗೆಲ್ಲಿಸ್ಬೇಕು ಅಂತ ಅವ್ರು ನಿರ್ಧಾರ ಮಾಡಿದ್ದಾರೆ ಬಿಗ್ ಬಾಸ್ ಅವರು. 50 ಲಕ್ಷ ತೊಗೊಳಪ್ಪ, ನೀನು ಹೋಗಪ್ಪ, ಆದರೆ ಇರೋ ತನಕ ನಾನು ಕೈ ಮುಗಿದು ಕೇಳ್ಕೊತೀನಿ, ಅಲ್ಲಿರೋ ಹೆಣ್ಮಕ್ಳಿಗೆ ಟಾರ್ಚರ್ ಕೊಡಬೇಡ, ನಿನ್ನ ಟ್ಯಾಲೆಂಟ್ ಮೇಲೆ ನೀನು ಬಾ. ಆಮೇಲೆ ಧ್ರುವ ಅನ್ನೋರು ಇದ್ದಾರೆ, ಅವ್ರು ಹೇಳ್ತಾನೆ ಇದ್ದಾರೆ, ನನ್ನ ಎತ್ಕೊಂಡು ನೀನು ಕಂಟೆಂಟ್ ತೊಗೊಬೇಡ, ನನಗೆ ಚೀಪಾಗಿ ಕಾಮಿಡಿ ಮಾಡಬೇಡ ಅಂತೆಲ್ಲ. ನೋಡಿ, ನೀವು ಅಬ್ಸರ್ವ್ ಮಾಡಿ, ಗಿಲ್ಲಿ ಅವರು ಬರೀ ಹೆಣ್ಮಕ್ಳನ್ನೇ ಟಾರ್ಗೆಟ್ ಮಾಡ್ತಾ ಬಂದಿದ್ರು. ಅಲ್ಲಿ ಯಾರು ಗಂಡಸ್ರನ್ನ ಅವ್ನು ತೊಗೊಳ್ಳಲ್ಲ, ಯಾಕೆಂದರೆ ಅವ್ರು ತಿರುಗಿ ಬೀಳ್ತಾರಲ್ಲ. ಜೀಪ್ ಗಿಮಿಕ್ಸ್ ಎಲ್ಲ ಬೇಡಪ್ಪ ಇದು ಅಂತ ಎಲ್ಲರೂ ಹೇಳಿ ಸರಿಯಾಗಿಟ್ಟಿದ್ರು. ಈ ಹೆಣ್ಮಕ್ಳು ಹೇಳಕ್ಕೆ ಹೋಗಲಿಲ್ಲ, ಅವನು ಒಬ್ಬ ಇದು ಅಂತ ಸುಮ್ಮನಾದ್ರು. ಇದು ನಡೀತಾ ಇರೋದು ಬಿಗ್ ಬಾಸ್. ಈ ಶೋ ತಕ್ಷಣ ನಿಂತ್ಕೋಬೇಕು. ಈ ಬಂದಾಗ್ಲಿಂದ ಇದೇ ರಾಮಾಯಣ ಆಗೋಯ್ತು. ಈ ಶೋ ನಿಂತ್ಕೋಬೇಕು. ಮೇಡಮ್, ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾತಾಡಬೇಕು.